butterfly, where are you going? So that side going ante. Ellide? Look at here, zebra. Hybrid of what? ಬನ್ನಿ ಜಿರಾಫೆ ನೋಡೋಣ. 2x ಅಲ್ಲಿ ಚೆನ್ನಾಗಿ ಕಾಣಿಸ್ತಾ ಇದೆ. ಫುಲ್ ಝೂಮ್ ಔಟ್, ನಾರ್ಮಲ್, ಝೂಮ್ ಇನ್. ಲಮಾರ್ ಕೇಳಿದ ಜಿರಾಫೆಗಳ ಈ ನೆಕ್ ಇದೆಲ್ಲ ಮೊದಲು ಸಣ್ಣದಿತ್ತಂತೆ, ಆದರೆ ಅವುಗಳು ಮೇಲೆ ಇರುವ ತಪ್ಪಲನ್ನ ತಿನ್ನಲಿಕ್ಕೆ ಟ್ರೈ ಮಾಡಿ 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 ಈ ಥರ ನೆಕ್ ತುಂಬ ಮೇಲೆ ಹೋಯ್ತು ಅಂತ ಅವನು ಹೇಳ್ದ. ಆದರೆ ಲಾಸ್ಟಿಗೆ ಸದ್ಯದ ಅಪ್ಡೇಟ್ನ ಪ್ರಕಾರ ಅವನ ಥಿಯರಿಯನ್ನು ಡಿಸ್ಮಿಸ್ ಮಾಡಲಾಗಿದೆ ಅಥವಾ ಒಪ್ಪಿಕೊಳ್ಳಲಾಗಲಿಲ್ಲ. ಸೊ ಹಿಲ್ ವ್ಯೂ ಅಂತೆ, ನೋಡೋಣ ಬನ್ನಿ ಹಿಲ್ ವ್ಯೂ ಅಂದರೆ ಹೇಗಿದೆ ಅಂತ. ನಾರ್ಮಲ್ ವ್ಯೂವೇ ಬೆಟರ್ ಅಲ್ವಾ, ಚೆನ್ನಾಗಿದೆ. ಝೂಮ್ ಔಟ್ ಯಾವಾಗಲೂ ಇಟ್ ಈಸ್ ರಿಯಲಿ ಬಿಗ್ ಇನ್ ಆಫ್. ಇಟ್ಸ್ ನಾಟ್ ಓನ್ಲಿ ಝೂಮ್ ಇನ್, ಯು ಸಿ ದ ಸೈಜ್ ಆಫ್ ದ ಫ್ಲವರ್ಸ್. ಬನ್ನಿ ಹುಲಿ, ಟೈಗರ್, ಕರಡಿ, ಬಿಯರನ್ನು ನೋಡ್ಕೊಂಬರೋಣ. ಅರೆ ಕರಡಿ ಬಿಯರ್ ಒಂದೇ ಅಲ್ವಾ? ಓಕೆ ಒಂದೇ. ಕಮ್ ಲೆಟ್ಸ್ ವಾಚ್ ದಿ ಟೈಗರ್. ತುಂಬ ದಿವಸ ನಂತರ ಬ್ಲಾಗ್ ಮಾಡ್ತಾ ಇದ್ದೀನಿ. ಏನು ಕಾನ್ಫಿಡೆನ್ಸ್ ಇಲ್ಲ, ಎಕ್ಸ್ಪ್ಲೋರ್ ಮಾಡೋಕ್ಕೆ ತುಂಬಾ ಇದೆ. ಆದರೆ ಈ ಸತಿ ನಾನು ಕನ್ನಡದಲ್ಲಿ ಮಾತಾಡ್ತಾ ಇದ್ದೀನಿ, ಚೆನ್ನಾಗಿ ಮಾಡ್ತಾ ಇದ್ದೀನಿ ಅನ್ಕೋತೀನಿ. ನಿಮ್ಮೊಟ್ಟಿಗೆ ಕನೆಕ್ಟ್ ಆಗ್ತೀನಿ ಅನ್ಕೋತೀನಿ. ಕನ್ನಡಿಗರಿಗೋಸ್ಕರ ಎಲ್ಲ ಭಾಷೆ. ಅಲ್ಲಿ ನೋಡ್ರು ಹುಲಿ ನಿಜವಾಗ್ಲೂ ದೊಡ್ಡದಾಗಿದೆ, ಬ್ಲರ್ರಾಗಿದೆ. ಯಾಕೋ ಫೋಕಸ್ ಆಗ್ತಾ ಇಲ್ಲಲ್ಲ. ಟೈಗರ್ ನಾನು ಮಂಗಳೂರಲ್ಲಿ ನೋಡಿದಾಗ ಟೈಗರು ಮಸಲ್ಸ್ ಎಲ್ಲ ತುಂಬ ಪವರ್ಫುಲ್ ಆಗಿದೆ. ಅದಕ್ಕೆಲ್ವಾ ನಮ್ಮ ನ್ಯಾಷನಲ್ ಪ್ರಾಣಿಯಾಗಿ ಮಾಡಿರ್ಬೋದು. ಅದನ್ನು ನೋಡಿ, ತುಂಬ ಹತ್ರದಲ್ಲಿ ನೋಡಿ. ಇಷ್ಟು ಹತ್ರದಲ್ಲಿ ಟೈಗರನ್ನು ನೋಡಿದ್ದು ತುಂಬ ಖುಷಿ ಆಯಿತು. ಯಾಕೆ ಹೇಳಿ, ನಾನೊಬ್ಬ ಝೂವಾಲಜಿಸ್ಟ್ ಆಗಿ, ಬಯಾಲಜಿಸ್ಟ್ ಆಗಿ ಈ ಪ್ರಾಣಿಗಳನ್ನೆಲ್ಲ ಹತ್ರದಲ್ಲಿ ನೋಡಬೇಕು. ಮಂಗಳೂರಲ್ಲಿ ಒಂದು ಸತಿ ಹೋಗಿದ್ದೆ. ಮಂಗಳೂರಲ್ಲಿ ಕೂಡ ಝೂವಾಲಜಿಕಲ್ ಪಾರ್ಕ್ ಇದೆ. ಆದರೆ ಆ ಪ್ರಾಣಿ ಏನೋ ಸುಸ್ತಾಗಿ ಬಿದ್ದೋಗಿತ್ತು. ಇಲ್ಲಾಂದರೂ ಸ್ವಲ್ಪ ಆ್ಯಕ್ಟಿವ್ ಆಗಿದೆ. ಬಟ್ ಈ ಥರ ಪ್ರಾಣಿಗಳು ಇಮ್ಯಾಜಿನ್ ಮಾಡ್ಕೊಳ್ಳಿ, ಇದೇನು ಬೇಲಿ ಇಲ್ಲ, ನಿಮಗೆ ಹತ್ರ ಬಂದಿದೆ ಅಂದ್ಕೊಳ್ಳಿ, ಹೆಂಗೆ. ಬನ್ನಿ ಕರಡಿ ನೋಡೋಣ. ಕರಡಿ ಹಣ್ಣು ತಿನ್ನುತ್ತೆ ನೋಡಿ. ಬಟ್ ಸೈಜ್ ಮಾತ್ರ ತುಂಬ ಅಂದ್ಕೊಂಡಂಗಿಂತ ದೊಡ್ಡದಿರುತ್ತೆ. ಅಲ್ಲಿ ಏಮೋ ಅಂತ ಬರ್ತಾರ, ಅಮ್ಮ ಅಂತ ಕನ್ನಡದ ವಿಶ್ವ ಪಕ್ಷಿ. ಸಣ್ಣ ಮಾಂಸಾಹಾರಿಗಳ ವಲಯ. ಸೊ ಇಲ್ಲಿ ನಾವು ಹೈನನ್ನು ನೋಡಲಿಕ್ಕೆ ತುಂಬ ಕ್ಯೂರಿಯಾಸಿಟಿ ಇದೆ. ಬನ್ನಿ ನೋಡೋಣ. ಇಲ್ಲಿ ಹೈನ ಇದೆ ಅಂತೆ, ಎಲ್ಲಿದೆ ಅಂತ ಗೊತ್ತಾಗ್ತಿಲ್ಲ, ಆದರೆ ಒಳಗಡೆ ಇದೆ ಅಂತ ಹೇಳ್ತಾರೆ. ಇದು ಮಾತ್ರ ಪೈಸಾ ವಸೂಲಾಗಲಿಲ್ಲ, ಇದು ಪೈಸಾ ವೇಸ್ಟ್ ಆಯಿತು. ಯಾಕೆಂದರೆ ಒಳಗಡೆ ಇದ್ದು ನೀನು ಕಾಣಿಸ್ತಾ ಇಲ್ಲ. ಅಂದರೆ ಅವು ಸ್ವಲ್ಪ ಪ್ರಭೇದ, ಅದರ ಪದ್ಧತಿ ತುಂಬ ಅಟ್ಯಾಕ್ ಮಾಡುವಂಥ ಪದ್ಧತಿ. ಅದಕ್ಕಿಂತ ಹೆಚ್ಚಾಗಿ ಸಿಂಹನೂ ಅಟ್ಯಾಕ್ ಮಾಡುತ್ತೆ. ಸಿಂಹನ ಆ ರೀತಿ ಇಡಲಿಲ್ಲ, ಆದರೆ ಇದನ್ನು ಕಾಣದೇ ಇರೋ ರೀತಿ ಇಟ್ಟಿದ್ದಾರಲ್ಲ, ಯಾಕೆ? ಗುಳ್ಳೆನರಿ ಇದು ಮಾಂಸಾಹಾರಿ. ಎಲ್ಲಿದೆ ಅದು ಪ್ರಾಣಿ? ಹೋಗ್ತಾ ಇದಲ್ಲ ಅದು ಯಾವುದು? ಹೈನಾ ಅಲ್ಲ, ನರಿಯ. ನಮಸ್ಕಾರ ಸ್ನೇಹಿತರೆ, ಇಂದು ನಾವು ಉದ್ಯಾನವನದಲ್ಲಿದ್ದೀವಿ. ಜೈವಿಕ ಉದ್ಯಾನವನ ತುಂಬ ಸುಂದರವಾಗಿದೆ ಅಂತ ಹೇಳ್ಬೋದು. ನಾನು ಮಂಗಳೂರಲ್ಲಿ ಹೋಗಿದ್ದೆ, ಝೂಲಾಜಿಕಲ್ ಪಾರ್ಕ್ ಅಂತ ಪಿಲಿಕುಳದಲ್ಲಿ. ಅದಕ್ಕಿಂತ ಸುಮಾರು ಪಟ್ಟು ಚೆನ್ನಾಗಿದೆ ಅಂತ ನನ್ನ ಅಭಿಪ್ರಾಯ. ಕಂಪ್ಯಾರಿಟಿವ್ ಮಾಡಬಾರ್ದು, ಬಟ್ ಓಕೆ, ವಿದೌಟ್ ಕಂಪ್ಯಾರಿಸನ್ ಚೆನ್ನಾಗಿದೆ, ನೋಡಲಿಕ್ಕೆ ಚೆನ್ನಾಗಿದೆ. 150 ರೂಪಾಯಿ ಟಿಕೆಟ್, ಪೈಸಾ ವಸೂಲು ಅಂತ ಹೇಳ್ಬೋದು. ಇಲ್ಲಿ ನೀವು ನೋಡಲಿಕ್ಕೆ ಹುಲಿ ನೋಡಲಿಕ್ಕೆ ಹತ್ತಿರದಲ್ಲಿ ಸಿಗುತ್ತೆ. ಮತ್ತು ಬನ್ನಿ ಸ್ನೇಹಿತರೆ, ನೋಡ್ಕೊಂಬರೋಣ. ನೀರು ಕುದುರೆ, ಹಿಪ್ಪೋಪೊಟಮಸ್, ಸೈಂಟಿಫಿಕ್ ನೇಮು ಹಿಪ್ಪೋಪೊಟಮಸ್ ಆಂಫಿಬಿಯಸ್ ಅಂತ. ಆಂಫಿಬಿಯಸ್ ನೀರಲ್ಲಿ ಕೂಡ ವಾಸ ಮಾಡ್ತವೆ.
ಮತ್ತು ಭೂಮಿಯಲ್ಲಿ ಕೂಡ ವಾಸ ಮಾಡ್ತವೆ ಅಂತ. ಇನ್ನೊಂದು ತಮಾಷೆಯ ವಿಚಾರ ಏನಂದರೆ, ಇವುಗಳೇನಾದರೂ ಹೂ ಸುಡಿಯೋಕ್ಕೆ ಶುರು ಮಾಡಿದರೆ ಆ ನೀರಿನ ಬಣ್ಣ ಕೂಡ ಚೇಂಜ್ ಆಗುತ್ತಂತೆ ಮತ್ತು ಇಡೀ ವಾತಾವರಣದಲ್ಲಿ ತುಂಬ ಪ್ರಭಾವ ಬೀರ್ತದಂತೆ. ಎಲ್ಲೋ ಒಂದು ಕಡೆ ನೋಡಿದ್ದೆ, ಕೇಳಿದ್ದೆ, ಅದನ್ನು ಹೇಳ್ತಾ ಇದ್ದೀನಿ. ಬಾಯಿ ತೆರೆದ್ರೆ ಮಾತ್ರ ನೀವು ಅದು ಜಂಗಲ್ ಮೂವಿ ನೋಡಿರ್ಬೋದು, ದ ಜಂಗಲ್. ಓಕೆ, ಆ ಜಂಗಲ್ ಮೂವಿಯ ಪ್ರಕಾರ ಅದರಲ್ಲಿ ನೀರಾಣಿನೇ ಒಬ್ಬ ಪ್ಲೇಯರನ್ನು ತಿನ್ನೋಕ್ಕೆ ಟ್ರೈ ಮಾಡುತ್ತೆ, ಅಥವಾ ಅದರಿಂದಲೇ ಒಂದು ಚಾನ್ಸ್ ಕಳ್ಕೊಳ್ತಾನೆ ಅವನು. ಸ್ವಲ್ಪ ದೊಡ್ಡ ಆಗಿನ ಮ್ಯಾಗ ಅವೆಲ್ಲ ಹಿಂಗೆ ತಿಕ್ತಾವೆ ಗಿಡಕ್ಕೆ ಹೋಗಿ, ಅದು ಬಿದ್ದೋಗ್ಬಿಡ್ತದೆ. ನಂಬು ಇಲ್ಲೇ ನೋಡ, ಅಲ್ಲಿ ಆಳು ದೂರ ಆಗ್ತಿಲ್ಲ. ಇದು ಫೀಮೇಲ್ ಇರಬೇಕಾ ಮೇಲ್ ಇರಬೇಕಾ ಗೊತ್ತಿಲ್ಲ. ಫೀಮೇಲ್ ಇರಬೇಕು, ಯಾಕಂದರೆ ಮೇಲ್ ಯಾವತ್ತೂ ತುಂಬ ವಿಭಿನ್ನವಾಗಿ ಅಟ್ರಾಕ್ಟಿವ್ ಆಗಿ ಕಾಣಿಸ್ತದೆ. ಅಲ್ಲಿದ್ದಕ್ಕಿಂತ ಸ್ವಲ್ಪ ಬೇರೆ ಅಂದರೆ ಎಲ್ಲ ಒಂದೇ. ನಾನಂತೂ ಸ್ಯಾಮ್ಸಂಗ್ ಮೊಬೈಲನ್ನು ತುಂಬ ಇಷ್ಟಪಡ್ತಾ ಇದ್ದೀನಿ. ಯಾಕೆಂದರೆ ಇಲ್ಲಿರುವಂಥ 3 ಕ್ಯಾಮ್ರಾಗಳು ಒಳ್ಳೆ ಡಿಫ್ರೆಂಟ್ ಝೂಮ್ ಔಟು, ಆ್ಯಂಗಲ್ಸು ಎಲ್ಲ ಚೆನ್ನಾಗಿ ಕೊಡ್ತಾ ಇದೆ. ಆದರೆ ಈಗ ನನಗೆ ಒಂಥರ ಬೇಜಾರಾಗ್ತಿರೋದು ಏನಂದರೆ, ಇದು ಝೂಮ್ ಮಾಡುವಂಥ ಕ್ಯಾಮ್ರಾದಲ್ಲಿ ಸ್ವಲ್ಪ ಶೇಕಿನೆಸ್ ಇದೆ. ಏನಾದರೂ ನನ್ನ ಕ್ಯಾಮ್ರಾಗಾಯ್ತಾ ಅಂತ ಒಂದು ಬೇಜಾರು. ಇಲ್ಲಿ ನೋಡಿ, ಝೂಮ್ ಔಟ್ ಆಗ್ತದೆ ನೋಡಿ, ಇಷ್ಟು ದೂರದಲ್ಲಿದೆ. ಝೂಮ್ ಇನ್ ಮಾಡುವಾಗ ಎಷ್ಟು ಹತ್ರದಲ್ಲಿ ಬಂತು. ಮಕ್ಕಳಿಗೆ ಕೂಡ ನೀವು ಇಲ್ಲಿಗೆ ತೊಗೊಂಬರ್ಬೋದು. ಒಳ್ಳೆ ಸೇಫ್ ಜಾಗ. ಸೇಫ್ ಅಂದರೆ ನೋಡಿ, ಅವ್ರು ತರ್ತಾರೆ ಅಂದರೆ ನೀವು ಕೂಡ ಆ ರೀತಿಯಾಗಿ ತಂದು. ಎಲಿಫೆಂಟ್ ಜೀವನದಲ್ಲಿ ನಾನು ಯಾವಾಗಲೂ ಏನಾದರೂ ಮಾಡಬೇಕು ಅಂತ ಅನ್ಕೋತಾ ಇರ್ತೀನಿ, ಬಟ್ ಏನು ಸಾಧನೆ ಮಾಡೋಕ್ಕಾಗ್ತಾಯಿಲ್ಲ. ಏನು ಮಾಡ್ತಾಯಿದ್ದೀನಿ ಅದನ್ನು ಮಾಡೋಣ, ಎಲ್ಲ ಎಕ್ಸ್ಪೀರಿಯೆನ್ಸ್ ಅಂದ್ಕೊಂಡು. ಇಲ್ಲಿ ನೋಡಿ, ಆನೆ, ಎಲಿಫೆಂಟ್ ಅಂತೀವಿ, ಎಲಿಫ್ಯಾಂಟ್ಸ್. ನೋಡೋಕ್ಕೆ ತುಂಬಾ ಇದೆ ಅಂತ. ನೋಡೋಣ ಬನ್ನಿ, ಚೆನ್ನಾಗಿ ಕಾಣಿಸ್ತಾ ಇದೆ ಸೀನು. ಭಾರತೀಯ ನರಿ ಅಂತೆ, ಅದನ್ನು ಇಷ್ಟು ಸಣ್ಣ ಇದೆ ಅದೊಂದೇ. ಅದನ್ನು ನಾನು ಒಬ್ಬರು ಹೇಳಿದರು.